ದೆಹಲಿಯಲ್ಲಿ ವಾಯು ಮಾಲಿನ್ಯ ಮಿತಿ ಮೀರ್ತಾ ಇದೆ. ನಾಳೆಯಿಂದ ಆನ್ಲೈನ್ನಲ್ಲಿ ಮಾತ್ರ ತರಗತಿಯನ್ನು ನಡೆಸೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ನಾಳೆಯಿಂದ 5ನೇ ತರಗತಿವರೆಗೆ ಆನ್ಲೈನ್ನಲ್ಲಿ ಮಾತ್ರ ಕ್ಲಾಸ್ ನಡೆಸಲಾಗುತ್ತೆ. ದೈಹಿಕ ತರಗತಿಗಳನ್ನ ಸ್ಥಗಿತಗೊಳಿಸುವಂತೆ ದೆಹಲಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ದೆಹಲಿಯಲ್ಲಿ ಮುಂದಿನ ಆದೇಶದವರೆಗೂ ದೈಹಿಕ ತರಗತಿಗಳು ಸ್ಥಗಿತಗೊಳಿಸಲಾಗಿದೆ. ಇನ್ನೊಂದು ಕಡೆಯಲ್ಲಿ ಡೆಮಾಲಿಷನ್ ಮತ್ತು ನಿರ್ಮಾಣ ಚಟುವಟಿಕೆಗಳ ಮೇಲೂ ಕೂಡ ನಿಷೇಧವನ್ನು ಹೇರಲಾಗಿದೆ. ದೆಹಲಿ ಎನ್ಸಿಆರ್ಗೆ ಕೆಲವು ವಾಹನಗಳ ಪ್ರವೇಶವನ್ನು ಸಹ ನಿರ್ಬಂಧ ವಿಧಿಸಲಾಗಿದೆ. ವಾಯು ಗುಣಮಟ್ಟ ಕ್ಷೀಣಿಸ್ತಾ ಇದೆ, ಉಸಿರಾಟದ ಸಮಸ್ಯೆಗಳು ನಿರ್ಮಾಣವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಕಳೆದ ಬಾರಿನೂ ಕೂಡ ವಾಯು ಮಾಲಿನ್ಯದಿಂದಾಗಿ ಈ ನವೆಂಬರ್ ಡಿಸೆಂಬರ್ ಸಂದರ್ಭದಲ್ಲಿ ದಟ್ಟವಾಗಿ ಮಂಜು ಆವರಿಸುತ್ತೆ. ಇದೇ ಸಂದರ್ಭದಲ್ಲಿ ಉಸಿರಾಟಕ್ಕೂ ಕೂಡ ತೊಂದರೆ ಆಗುತ್ತೆ. ಅಸ್ತಮಾ, ಬೇರೆ ಬೇರೆ ಕಾಯಿಲೆಗಳಿಂದ ಹಲವರು ಕೂಡ ಸಾವನ್ನಪ್ಪಿದ್ರು. ಇದೇ ಹಿನ್ನೆಲೆಯಲ್ಲಿ ದೀಪಾವಳಿ ಸಂದರ್ಭದಲ್ಲಿ ಪಟಾಕಿಗಳನ್ನ ಸಿಡಿಸಬಾರದು, ಇನ್ನು ಗದ್ದೆಗಳಲ್ಲಿ ಬೆಂಕಿಗಳನ್ನ ಹಚ್ಚಬಾರದು ಅನ್ನೋ ರೀತಿಯಲ್ಲೂ ಕೂಡ ಆದೇಶವನ್ನು ಹೊರಡಿಸಲಾಗಿತ್ತು. ಆದರೆ ಕೆಲವೊಂದು ಕಡೆಗಳಲ್ಲಿ ಇದೆಲ್ಲವನ್ನು ಕೂಡ ಧಿಕ್ಕರಿಸಿ ಪಟಾಕಿಗಳನ್ನ ಸಿಡಿಸುವಂತದ್ದಾಗಿರ್ಬೋದು. ಹಾಗೆಯೇ ಈಗ ವಾಹನಗಳ ಸಂಚಾರಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಅದ್ರ ಜೊತೆಗೇನೆ ಡೆಮಾಲಿಷನ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಆಗಿರ್ಬೋದು, ಕೆಲವೊಂದು ಆಕ್ಟಿವಿಟೀಸ್ಗಳಿಗೂ ಕೂಡ ನಿರ್ಬಂಧ ವಿಧಿಸುವಂತ ಕೆಲಸವನ್ನ ದೆಹಲಿ ಸರ್ಕಾರ ಮಾಡಿದೆ. ವಾಯು ಮಾಲಿನ್ಯ ಮಿತಿ ಮೀರ್ತಾ ಇದೆ, ಉಸಿರಾಟದಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ಬೆಳಿಗ್ಗೆ ಸಂದರ್ಭದಲ್ಲೂ ಕೂಡ ಮಂಜು ಆವರಿಸಿಕೊಂಡು ಇಲ್ಲಿ ವಾಹನಗಳ ಓಡಾಟಗಳಿಗೂ ಕೂಡ ತೊಂದರೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಹಲವಾರು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಆನ್ಲೈನ್ ಕ್ಲಾಸ್ನಲ್ಲಿ ಮಾತ್ರ ತರಗತಿಯನ್ನು ನಡೆಸುವುದಕ್ಕೆ ಸೂಚನೆಯನ್ನು ಕೊಡಲಾಗಿದೆ.